ಫೆಬ್ರವರಿ 8ನೇ ತಾರೀಕು ರಾಜ್ಯ ಬಜೆಟ್ ಮಂಡನೆ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಇವತ್ತು ಬಜೆಟ್ ಪೂರ್ವಭಾವಿ ಸಭೆ ನಡೆಸಲಾಗ್ತಾ ಇದೆ. ವಿವಿಧ ಸಂಘಟನೆಗಳ ಜೊತೆ ಸಭೆ ನಡೆಸಲಿದ್ದಾರೆ ಸಿಎಂ. ಗೃಹ ಕಚೇರಿ ಕೃಷ್ಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆ ನಿಗದಿಯಾಗಿದೆ. ಗಾರ್ಮೆಂಟ್ಸ್ ಮಾಲೀಕರು, ನೌಕರರು, ಆಟೋ, ಟ್ಯಾಕ್ಸಿ, ಖಾಸಗಿ ಭದ್ರತಾ ಏಜೆನ್ಸಿ ಪ್ರತಿನಿಧಿಗಳೊಂದಿಗೆ ಸಿಎಂ ಸಭೆ ನಡೆಸಲಿದ್ದಾರೆ. ಅನುದಾನ ಒದಗಿಸುವ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಲಿದ್ದಾರೆ ಸಿಎಂ ಕುಮಾರಸ್ವಾಮಿ. ಎಲ್ಲ ಇಲಾಖೆಗಳೊಂದಿಗೆ ಸಚಿವರುಗಳೊಂದಿಗೆ ಇವತ್ತು ಬಜೆಟ್ ಪೂರ್ವಭಾವಿ ಸಭೆಯನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಡೆಸ್ತಾ ಇರುವಂತದ್ದು. ಅಷ್ಟು ಮಾತ್ರ ಅಲ್ಲ, ಈ ಸಭೆಯಲ್ಲಿ ಗಾರ್ಮೆಂಟ್ಸ್ ಮಾಲೀಕರು, ನೌಕರರು, ಆಟೋ, ಟ್ಯಾಕ್ಸಿ, ಖಾಸಗಿ ಭದ್ರತಾ ಏಜೆನ್ಸಿ ಪ್ರತಿನಿಧಿಗಳೊಂದಿಗೂ ಕೂಡ ಇವತ್ತು ಸಿಎಂ ಸಭೆ ನಡೆಸಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಇವತ್ತು ಸಾಕಷ್ಟು ಬಿಡುವಿಲ್ಲದ ಕಾರ್ಯಕ್ರಮಗಳಲ್ಲಿ ಸಿಎಂ ಬ್ಯುಸಿ ಇರ್ತಾರೆ ಹಾಗಾದ್ರೆ ಇವತ್ತು. ಎಲ್ಲೋ ಒಂದ್ ಕಡೆ ಬಜೆಟ್ ನ ಒಂದು ಬಜೆಟ್ ಘೋಷಣೆಯಿಂದ ಆ ಒಂದು ದಿನ ಹತ್ತಿರವಾಗ್ತದೆ ಅಂತ ಈಗಾಗಲೇ ಸಿಎಂ ಎಲ್ಲಾ ರೀತಿಯಾದ ಪೂರ್ವಭಾವಿ ತಯಾರಿಗಳನ್ನ ನಡೆಸ್ಕೊಂತಾ ಇದ್ದಾರೆ. ಕಳೆದ 3 ದಿನಗಳ ಹಿಂದೆ ರೈತ ಸಂಘದ ಮುಖಂಡರಾಗೋದು ರೈತರ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಅವರಿಂದಲೂ ಕೂಡ ಬಜೆಟ್ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನ ಮತ್ತೆ ಕಲೆ ಹಾಕಿದ್ರು. ಮತ್ತೆ ಅವರು ಕೂಡ ಕೆಲವೊಂದು ಒಂದು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರು. ಅದರ ಬೆನ್ನಲ್ಲೇ ಇವತ್ತು ಸುಮಾರು ಸಂಘಟನೆಗಳ ಜೊತೆ ಈಗಾಗಲೇ 11 ಗಂಟೆಗೆ ಕೃಷ್ಣಾದಲ್ಲಿ ಸಿಎಂ ಈಗಾಗಲೇ ಸಭೆ ನಡೆಸಿ ಎಲ್ಲಾ ರೀತಿಯ ತೀರ್ಮಾನಗಳು ಮಾಡ್ಕೊಂಡು ಸಭೆ ಕರೆದಿದ್ದಾರೆ. ಅದ್ರಲ್ಲಿ ಮುಖ್ಯವಾಗಿ ಬಜೆಟ್ ವಿಚಾರವಾಗಿ ಯಾವ ರೀತಿಯಾಗಿ ಅನುಕೂಲ ಮಾಡ್ಕೊಳ್ಬೇಕು ಅನ್ನೋ ವಿಚಾರವಾಗಿ ಓಲಾ ಆಗ್ಬೋದು, ಊಬರ್ ಆಗ್ಬೋದು, ಟ್ಯಾಕ್ಸಿಗಳು ಮತ್ತೆ ಆಟೋ ಚಾಲಕರ ಸಂಘ, ಅದೇ ರೀತಿಯಾಗಿ ಹಲವಾರು ಸಂಘಗಳ ಒಂದು ಮಾಲೀಕರು ಮತ್ತೆ ನೌಕರರನ್ನ ಕರೆಸಿ ಈಗಾಗಲೇ ಮಾತುಕತೆಗೆ ಸಿದ್ಧವಾಗಿದ್ದಾರೆ. ಎಲ್ಲಾ ರೀತಿಯಾದ ಅದನ್ನು ಮುಖ್ಯವಾಗಿ ಖಾಸಗಿ ಏಜೆನ್ಸಿಗಳ ಪ್ರತಿನಿಧಿಗಳನ್ನು ಕೂಡ ಇವತ್ತಿನ ಸಭೆಗೆ ಆಹ್ವಾನ ಮಾಡಿದ್ದಾರೆ. ಆ ಒಂದು ಸಭೆ ಸುಮಾರು 3 ಗಂಟೆಗಳ ಕಾಲ ಕೃಷ್ಣಾದಲ್ಲಿ ನಡೆಯುತ್ತೆ. ಕೃಷ್ಣಾದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಅವರಿಂದ ಬಜೆಟ್ ನ ಪೂರ್ವಭಾವಿ ತಯಾರಿ ವಿಚಾರವಾಗಿ ಯಾವ ರೀತಿಯಾಗಿ ಅನುಕೂಲಗಳ ಮಾಡ್ಕೊಡ್ಬೇಕು ಅನ್ನೋ ಹೇಳಿ ಆ ಹಿನ್ನೆಲೆಯಲ್ಲಿ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾರೆ, ಅವರಿಂದ ಸಲಹೆಗಳನ್ನ ಪಡಿತಾರೆ. ಅದಾದ ನಂತರದಲ್ಲಿ ನಾನು ಈ ರೀತಿಯಾದ ಅನುಕೂಲಗಳು ಮಾಡ್ಕೊಟ್ರೆ ಎಷ್ಟು ಅನುಕೂಲವಾಗುತ್ತೆ ಜನರಿಗೆ, ಜನಸಾಮಾನ್ಯರಿಗೆ ಎಷ್ಟು ಅನುಕೂಲವಾಗುತ್ತೆ, ಜೊತೆಗೆ ಈ ಒಂದು ಸಂಘಗಳಿಗೆ ಎಷ್ಟು ಅನುಕೂಲವಾಗುತ್ತೆ ಅನ್ನೋ ವಿಚಾರವಾಗಿ ಮುಕ್ತವಾಗಿ ಚರ್ಚೆ ನಡೆಸಲು ಇವತ್ತಿನ ಒಂದು ಸಭೆ ಎಲ್ಲಾ ರೀತಿಯಾದ ತೀರ್ಮಾನಗಳನ್ನ ಪಡ್ಕೊಳ್ಳಿಕ್ಕೆ ಸಿಎಂ ಕುಮಾರಸ್ವಾಮಿ ಮುಂದಾಗಿದೆ. ಯಾಕಂದ್ರೆ ಬಜೆಟ್ ಸಂದರ್ಭದಲ್ಲಿ ಯಾರಿಗೂ ಕೂಡ ಬೇರೆ ಬೇರೆ ತಾರತಮ್ಯವಾಗಬಾರ್ದು, ಮತ್ತೆ ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಂಡು ಬಜೆಟ್ ನ ಮಂಡನೆ ಮಾಡಬೇಕು ಅನ್ನೋ ವಿಚಾರವಾಗಿ ಮುಂದಾಗಿರುವಂತಹ ಸಿಎಂ ಕುಮಾರಸ್ವಾಮಿ ಇವತ್ತು ಸುಮಾರು ಸಂಘಟನೆಗಳ ಜೊತೆ ಸಭೆ ನಡೆಸ್ತಾರೆ. ಅದೇ ರೀತಿಯಾಗಿ ನಾನು ಕಳೆದ 3 ದಿನಗಳ ಹಿಂದೆ ರೈತರ ಸಂಘದ ಜೊತೆ ಕೂಡ ಸಭೆ ನಡೆಸಿದ್ರು. ಮತ್ತೆ ಮುಂಬರುವ 2-3 ದಿನಗಳ ನಂತರದಲ್ಲಿ ಬೇರೆ ಬೇರೆ ಸಂಘಟನೆಗಳು ಸಂಘಗಳನ್ನ ಕರೆಸಿ ಸಭೆ ನಡೆಸಲಿಕ್ಕೆ ಎಲ್ಲಾ ರೀತಿಯಾದ ತಯಾರಿಗಳು ಮಾಡ್ಕೊಂಡು ಇವತ್ತು ಮುಖ್ಯವಾಗಿ ಹಲವು ಈಗಂದ್ರೆ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತ ಮುಖ್ಯವಾಗಿ ಓಲಾ, ಊಬರ್ ಆಗ್ಬೋದು, ಟ್ಯಾಕ್ಸಿ ಮತ್ತೆ ಕೆಲ ಸಂಘಟನೆಗಳನ್ನ ಕರೆಸಿ ಈಗಾಗಲೇ ಸಂಘಗಳನ್ನ ಕರೆಸಿ ಸಭೆ ನಡೆಸಲಿಕ್ಕೆ ತಯಾರಿ ಮಾಡ್ಕೊಂಡಿರುವಂತದ್ದು. ಅಮರ್, ಥ್ಯಾಂಕ್ ಯು ಸುನಿಲ್.